ತೋಟದ ಏಕಾಂತ ಮತ್ತು ರೇಷ್ಮಾಳ ರಹಸ್ಯ ಆಟ. ಬಯಲು ಹಾದಿಯಲ್ಲಿ ಶುರುವಾದ ರವಿ ಮತ್ತು ರೇಷ್ಮಾಳ ಮಾತುಕತೆ ಈಗ ಒಂದು ಹೊಸ ತಿರುವು ಪಡೆದುಕೊಂಡಿತ್ತು. ಸೂರ್ಯ ಪೂರ್ತಿಯಾಗಿ ಮುಳುಗಿದ್ದರಿಂದ ಸುತ್ತಲೂ ಮಂದವಾದ ಕತ್ತಲು ಆವರಿಸಿತ್ತು. ಬಯಲು ಹಾದಿಯ ಪಕ್ಕದಲ್ಲಿದ್ದ ಆ ವಿಶಾಲವಾದ ಮಾವಿನ ತೋಟದ ಒಳಗೆ ತಂಗಾಳಿ ಬೀಸುತ್ತಿತ್ತು. ರೇಷ್ಮಾ ತನ್ನ ಕಪ್ಪು ಲಂಡನ್ ಟೀ ಶರ್ಟ್ ಅನ್ನು ಮೆಲ್ಲಗೆ ಸರಿಪಡಿಸಿಕೊಳ್ಳುತ್ತಾ ರವಿಯ ಕಣ್ಣಲ್ಲಿ ಕಣ್ಣಿಟ್ಟು ತುಂಟತನದಿಂದ ನಕ್ಕಳು. ಏನು ರವಿ ಸಾಹೇಬ್ರೆ, ಬಯಲು ಹಾದಿಯಲ್ಲಿ ತುಂಬಾ ಹೊತ್ತು ನಿಂತರೆ ನೆಟ್ವರ್ಕ್ ಜಾಮ್ ಆಗುತ್ತೆ ಅಂತ ಗೊತ್ತಿಲ್ವಾ? ಇಲ್ಲಿ ತೋಟದ ಮರೆಯಲ್ಲಿ ಸಿಗ್ನಲ್ ಸ್ವಲ್ಪ ಜಾಸ್ತಿ ಇರುತ್ತೆ, ಇಲ್ಲಿ ನಮ್ಮ ಪ್ರಾಜೆಕ್ಟ್ ರನ್ ಮಾಡೋಣವಾ ಎಂದು ಡಬಲ್ ಮೀನಿಂಗ್ನಲ್ಲಿ ಕೆಣಕಿದಳು. ರವಿ ತನ್ನ ಬೈಕನ್ನು ತೋಟದ ಬೇಲಿಯ ಪಕ್ಕ ನಿಲ್ಲಿಸಿ ಸದ್ದಿಲ್ಲದೆ ಅವಳ ಹತ್ತಿರ ಬಂದನು. ರೇಷ್ಮಾ, ಈ ಇಂಜಿನ್ ಪವರ್ ಚೆಕ್ ಮಾಡೋಕೆ ಸರಿಯಾದ ಜಾಗ ಸಿಕ್ಕಿದೆ. ಈ ಕತ್ತಲಲ್ಲಿ ನಿನ್ನ ಆ ಕಪ್ಪು ಟೀ ಶರ್ಟ್ ಒಳಗಿನ ಸೌಂದರ್ಯ ಇನ್ನೂ ರಹಸ್ಯವಾಗಿ ಕಾಣ್ತಿದೆ. ಇವತ್ತು ನಮ್ಮ ಈ ಪ್ರಾಜೆಕ್ಟ್ಗೆ ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ. ಒಮ್ಮೆಲಾಗಿನಾದ್ರೆ ಸೀದಾ ಸಕ್ಸಸ್ ಲೈನ್ ತಲುಪೋವರೆಗೂ ನಾನು ವಿಶ್ರಾಂತಿ ತಗೊಳ್ಳಲ್ಲ ಎಂದು ಅವಳ ಸೊಂಟಕ್ಕೆ ಕೈ ಹಾಕಿ ಮೆಲ್ಲಗೆ ಹತ್ತಿರಕ್ಕೆ ಎಳೆದುಕೊಂಡನು. ರೇಷ್ಮಾಳ ಮೈಯಲ್ಲಿ ಮಿಂಚು ಸಂಚರಿಸಿದಂತಾಯಿತು. ಅವಳು ರವಿಯ ಶರ್ಟ್ನ ಕಾಲರ್ ಹಿಡಿದು ತನ್ನ ಹತ್ತಿರಕ್ಕೆ ಎಳೆದು, ನೋಡಿ ರವಿ, ನನ್ನ ಸಿಸ್ಟಮ್ ಹ್ಯಾಂಡಲ್ ಮಾಡೋದು ಅಷ್ಟೂ ಸುಲಭವಲ್ಲ. ಇಲ್ಲಿ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಎರಡೂ ಸ್ಟ್ರಾಂಗ್ ಇರಬೇಕು. ನೀವು ಎಷ್ಟು ಹಾರ್ಡ್ ಆಗಿ ಲೋಡ್ ಹಾಕಿದ್ರೂ ತಡೆಯೋ ಶಕ್ತಿ ಈ ಮಷೀನ್ಗೆ ಇದೆ ಎಂದು ಬೋಲ್ಡ್ ಆಗಿ ಉತ್ತರ ನೀಡಿದಳು. ತೋಟದ ಒಳಗೆ ಒಂದು ದೊಡ್ಡ ಮಾವಿನ ಮರದ ಬುಡದಲ್ಲಿ ಕುಳಿತಾಗ ಅಲ್ಲಿನ ಮೌನ ಇವರಿಬ್ಬರ ಉಸಿರಾಟದ ಸದ್ದಿಗೆ ಸಾಕ್ಷಿಯಾಗಿತ್ತು. ರವಿ ಅವಳ ಕೂದಲನ್ನು ಕಿವಿ ಹಿಂದೆ ಸರಿಸುತ್ತಾ, ರೇಷ್ಮಾ, ಈ ಲಂಡನ್ ಟೀ ಶರ್ಟ್ ಹಾಕೊಂಡಿರುವುದು ಕೇವಲ ಸ್ಟೈಲ್ಗೋಸ್ಕರನಾ ಅಥವಾ ಇದರ ಹಿಂದೆ ಏನಾದ್ರೂ ಸೀಕ್ರೆಟ್ ಅಪ್ಡೇಟ್ ಇದೆಯಾ? ಈ ಡ್ರೆಸ್ ಒಳಗಿರೋ ಫೈಲ್ಸ್ ನಾನು ಇವತ್ತು ಪೂರ್ತಿ ಓಪನ್ ಮಾಡ್ಬೇಕು ಎಂದು ಅವಳ ಕಿವಿಯಲ್ಲಿ ಪಿಸುಗುಟ್ಟಿದನು. ರೇಷ್ಮಾ ನಗುತ್ತಾ ಅವನ ಎದೆಗೆ ಒರಗಿದಳು. ಲಂಡನ್ ಅಂದ್ರೆ ಕೇವಲ ಊರಲ್ಲ ರವಿ, ಅದೊಂದು ಹೈ ಕ್ಲಾಸ್ ಪರ್ಫಾರ್ಮೆನ್ಸ್. ನನ್ನ ಈ ಇಂಜಿನ್ ಒಮ್ಮೆ ಸ್ಟಾರ್ಟ್ ಆದ್ರೆ ಸೀದಾ ಬೆಳಗ್ಗೆವರೆಗೂ ನಿಲ್ಲಲ್ಲ. ನೀವು ಎಷ್ಟು ಸ್ಮೂತ್ ಆಗಿ ಸರ್ವಿಸಿಂಗ್ ಮಾಡ್ತೀಯೋ ಅಷ್ಟು ಜಾಸ್ತಿ ಔಟ್ಪುಟ್ ಸಿಗುತ್ತೆ. ಆದ್ರೆ ಹುಷಾರು, ಒಮ್ಮೆ ವೈರಿಂಗ್ ಹೀಟ್ ಆದ್ರೆ ಕಂಟ್ರೋಲ್ ಮಾಡೋದು ಕಷ್ಟ ಎಂದು ಡಬಲ್ ಮೀನಿಂಗ್ನಲ್ಲಿ ಕೆಣಕಿದಳು. ರವಿಯ ಕೈಗಳು ಈಗ ರೇಷ್ಮಾಳ ಮೈಮೇಲೆ ಸಂಚರಿಸಲು ಶುರು ಮಾಡಿದವು. ರೇಷ್ಮಾ, ನಿನ್ನ ಈ ಮಾತುಗಳು ನನ್ನ ಇಂಜಿನ್ ಅನ್ನು ಇನ್ನೂ ಹೀಟ್ ಮಾಡ್ತಿದೆ. ಇವತ್ತು ಈ ತೋಟದ ಮರಗಳೇ ನಮಗೆ ಸ್ಕ್ರೀನ್ ಆಗಿರಲಿ. ನಿನ್ನ ಪ್ರತಿ ಫೈಲ್ ಓಪನ್ ಮಾಡಿ ನಾನು ಇವತ್ತು ರಾತ್ರಿ ಸ್ಟಡಿ ಮಾಡಬೇಕು. ನಿನ್ನ ಈ ಟೀ ಶರ್ಟ್ ಮೇಲಿರೋ ಲಂಡನ್ ಬ್ರಿಡ್ಜ್ ಇವತ್ತು ಶೇಕ್ ಆಗೋದು ಗ್ಯಾರಂಟಿ ಎಂದನು. ರೇಷ್ಮಾ ಅವನ ಅಪ್ಪಣೆಗೆ ಮೌನವಾಗಿಯೇ ಸಮ್ಮತಿ ಸೂಚಿಸುತ್ತಾ ಅವನ ಬಾಹುಗಳಲ್ಲಿ ಬಂದಿಯಾದಳು. ಇಬ್ಬರ ನಡುವಿನ ಆ ಹಸಿಬಿಸಿ ಸಂಭಾಷಣೆ ಈಗ ಮೌನವಾದ ಪ್ರೇಮದಾಟಕ್ಕೆ ತಿರುಗಿತ್ತು. ತೋಟದ ಮರೆಯಲ್ಲಿ ನಡೆದ ಈ ಸೀಕ್ರೆಟ್ ಸರ್ವಿಸಿಂಗ್ ಇಬ್ಬರನ್ನೂ ಒಂದು ಹೊಸ ಲೋಕಕ್ಕೆ ಕರೆದುಕೊಂಡು ಹೋಗಿತ್ತು. ಸಮಯ ಉರುಳುತ್ತಿದ್ದಂತೆ ತೋಟದೊಳಗೆ ಕತ್ತಲು ಇನ್ನೂ ದಟ್ಟವಾಗಿತ್ತು. ರೇಷ್ಮಾ ರವಿಯ ಕುತ್ತಿಗೆಯನ್ನು ಬಿಗಿಯಾಗಿ ಅಪ್ಪಿಕೊಂಡು, ರವಿ, ನಿನ್ನ ಈ ಪವರ್ಫುಲ್ ಟಚ್ ನನ್ನನ್ನು ಕಂಪ್ಲೀಟ್ ಆಗಿ ಕನ್ಫ್ಯೂಸ್ ಮಾಡ್ತಿದೆ. ಇಷ್ಟು ಬೇಗ ಪ್ರಾಜೆಕ್ಟ್ ಫೈನಲ್ ಸ್ಟೇಜ್ ತಲುಪುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನಿನ್ನ ಇಂಜಿನ್ ಪವರ್ಗೆ ನಾನು ಫಿದಾ ಆಗಿದ್ದೀನಿ ಎಂದು ಉಸಿರು ಬಿಟ್ಟಳು. ರವಿ ಅವಳನ್ನು ಇನ್ನೂ ಹತ್ತಿರಕ್ಕೆ ಸೆಳೆದು, ಇದು ಕೇವಲ ಫಸ್ಟ್ ಟ್ರಯಲ್ ಅಷ್ಟೇ ರೇಷ್ಮಾ. ಅಸಲಿ ಅಪ್ಲೋಡ್ ಇನ್ನೂ ಬಾಕಿ ಇದೆ. ಇವತ್ತು ರಾತ್ರಿ ಈ ಬಯಲು ಹಾದಿಯ ಕಥೆ ಊರೆಲ್ಲ ಸುದ್ದಿಯಾಗುವ ಮುಂಚೆ ನಾವು ನಮ್ಮ ಕೆಲಸ ಪೂರ್ತಿ ಮಾಡೋಣ. ನಿನ್ನ ಈ ಮೆಮೊರಿ ಕಾರ್ಡ್ ಫುಲ್ ಆಗೋವರೆಗೂ ನಾನು ಈ ಪ್ರಾಜೆಕ್ಟ್ ನಿಲ್ಲಿಸಲ್ಲ ಎಂದು ನಗುತ್ತಾ ಅವಳ ತುಟಿಗಳಿಗೆ ಹತ್ತಿರವಾದನು. ಹಳ್ಳಿಯ ಏಕಾಂತ ತೋಟದಲ್ಲಿ ರವಿ ಮತ್ತು ರೇಷ್ಮಾಳ ಈ ಗುಪ್ತ ಪ್ರೇಮದ ಸಂಕಲೆ ಇನ್ನೂ ಗಟ್ಟಿಯಾಗುತ್ತಿತ್ತು. ರೇಷ್ಮಾಳ ಆ ಮುಕ್ತ ಯೋಚನೆಗಳು ಮತ್ತು ರವಿಯ ಆ ರೊಮ್ಯಾಂಟಿಕ್ ಕೌಶಲ್ಯ ಎರಡೂ ಸೇರಿ ಒಂದು ಅದ್ಭುತ ಅಧ್ಯಾಯವನ್ನೇ ಬರೆದಿದ್ದವು. ಕಪ್ಪು ಟೀ ಶರ್ಟ್ ಸುಂದರಿಯ ಆ ರಹಸ್ಯಗಳು ಈಗ ಒಂದೊಂದಾಗಿ ಬಯಲಾಗುತ್ತಿದ್ದವು. ನೋಡು ರವಿ, ಈ ಕತ್ತಲಲ್ಲಿ ನಮ್ಮಿಬ್ಬರ ನಡುವೆ ಡೇಟಾ ಟ್ರಾನ್ಸ್ಫರ್ ಆಗ್ತಿರೋದು ಯಾರಿಗೂ ಗೊತ್ತಾಗಬಾರದು. ಒಂದು ವೇಳೆ ಫೈರ್ ವಾಲ್ ಬ್ರೇಕ್ ಆದ್ರೆ ನಮ್ಮಿಬ್ಬರಿಗೂ ಡೇಂಜರ್ ಎಂದು ರೇಷ್ಮಾ ಎಚ್ಚರಿಸಿದಳು. ರವಿ ಅವಳ ಕೆನ್ನೆಯನ್ನು ಸವರಿ, ಫೈರ್ ವಾಲ್ ಬಗ್ಗೆ ಚಿಂತೆ ಮಾಡಬೇಡ ರೇಷ್ಮಾ, ನನ್ನ ಹತ್ರ ಅದಕ್ಕೆ ಬೇಕಾದ ಹ್ಯಾಕಿಂಗ್ ಟ್ರಿಕ್ಸ್ ಇವೆ. ಇವತ್ತು ರಾತ್ರಿ ಇಡೀ ಊರು ಮಲಗಿರಬಹುದು, ಆದ್ರೆ ನಮ್ಮಿಬ್ಬರ ಸರ್ವರ್ ಮಾತ್ರ ಫುಲ್ ಸ್ಪೀಡ್ನಲ್ಲಿ ರನ್ ಆಗುತ್ತೆ ಎಂದನು. ಇಡೀ ರಾತ್ರಿ ಇಬ್ಬರ ಪ್ರೇಮದ ಸಂಭಾಷಣೆ ಮತ್ತು ಆ ಹಸಿಬಿಸಿ ಆಟ ಮುಂದುವರಿಯಿತು. ರೇಷ್ಮಾಳ ಆ ತುಂಟತನ ಮತ್ತು ರವಿಯ ಆ ರೊಮ್ಯಾಂಟಿಕ್ ಇಂಜಿನಿಯರಿಂಗ್ ಎರಡೂ ಸೇರಿ ಒಂದು ಅದ್ಭುತ ಲೋಕವನ್ನೇ ಸೃಷ್ಟಿಸಿದ್ದವು. ಬಯಲು ಹಾದಿಯಲ್ಲಿ ಶುರುವಾದ ಕತೆ ಇಂದು ತೋಟದ ಮರೆಯಲ್ಲಿ ಇನ್ನೂ ಗಾಢವಾಗಿ ಬೆಳೆಯುತ್ತಿತ್ತು. ಕಪ್ಪು ಟೀ ಶರ್ಟ್ ಸುಂದರಿಯ ಆ ರಹಸ್ಯಗಳು ಮತ್ತು ರವಿಯ ಆ ರೋಚಕ ಸಾಹಸ ಈಗ ಒಂದು ಹೊಸ ತಿರುವು ಪಡೆಯುವ ಹಂತ ತಲುಪಿತ್ತು.